ದಕ್ಷಿಣ ಕ್ಷಮಿಣಾಂ ವರ ದಕ್ಷ. ಜಗತ್ತಿನಲ್ಲಿ ಯಾವುದ್ಯಾವುದು ಯಾವ ಯಾವಾಗ ಏನೇನು ಹೇಗೆ ಹೇಗೆ ಆಗಬೇಕೋ ಅದನ್ನು ಆಯಾಯ ಕಾಲದಲ್ಲಿ ಹಾಗೆಯೇ ಮಾಡುವ ಕೇಪಬಿಲಿಟಿ ದಕ್ಷತೆ ಇರತಕ್ಕವ ಅವನೊಬ್ಬನೇ. ಅವನು ಹಿ ಈಸ್ ಕೇಪಬಲ್ ಆಫ್ ಡೂಯಿಂಗ್ ಥಿಂಗ್ಸ್ ಎನಿಥಿಂಗ್. ಯಾವುದನ್ನೇ ಆದರೂ ಮಾಡುವ ಸಾಮರ್ಥ್ಯ, ಎಲ್ಲವನ್ನು ಮಾಡುವ ದಕ್ಷತೆ ಇರತಕ್ಕ ಅವನೇ ನಿಜವಾದ ದಕ್ಷ. ದಕ್ಷ ಪ್ರಜಾಪತಿ, ಯಾವ ದಕ್ಷ ಪ್ರಜಾಪತಿ ಇವನು ಮುಂದೆ ಎಲ್ಲರೂ ಅದಕ್ಷರೇ, ಇವನೊಬ್ಬನೇ ನಿಜವಾದ ದಕ್ಷ. ಆಮೇಲೆ ದಕ್ಷಿಣ ಅಂತಂದರೆ ಕೂಡ ಅದರ ಒಂದರ್ಥ ದಕ್ಷ ಅಂತಲೇ. ದಕ್ಷತೆಯ ಜೊತೆಗೆ ದಾಕ್ಷಿಣ್ಯ ಸೇರಿದಾಗ ದಕ್ಷಿಣ ಆಗುತ್ತೆ. ದಕ್ಷಿಣ ಅಂದರೆ ಒಂಥರ ಮಾಡೆಸ್ಟಿ ಅಂತೇಳಿ. ದಕ್ಷತೆ ಇದೆ, ಅದರ ಜೊತೆಗೆ ಅಷ್ಟೇ ಮಾಡೆಸ್ಟಿ, ಸೌಜನ್ಯ, ದಾಕ್ಷಿಣ್ಯಶೀಲತೆ. ಅದನ್ನು ನಾವು ಇದನ್ನು ರಾಮನಲ್ಲಿ ನೋಡಬೇಕು. ರಾಮಾವತಾರದಲ್ಲಿ ಯಾವತ್ತೂ ಯಾರ ಹತ್ತಿರವೂ ಕೂಡ ಅಕ್ರೂರ ದಕ್ಷಿಣ ಒಂದಕ್ಕೊಂದು ಸಂಬಂಧ ಇರುವಂತಹದ್ದು. ಯಾವ ಸಂದರ್ಭದಲ್ಲೂ ಇನ್ನೊಬ್ಬರಿಗೆ ಮನಸ್ಸು ನೋಯುವಂಥ ಮಾತನ್ನ ಆಡಿದವನೇ ಅಲ್ಲ ಅಂತೆ ರಾಮಚಂದ್ರ. ಹೌದು, ಅವನು ಆಡಲಿಲ್ಲ, ಆದರೆ ಯಾರಾದರೂ ಆಡಿದರೆ ಉಚ್ಯಮಾನೋಪಿ ಪರುಷಂ ನೋತ್ತರಂ ಪ್ರತಿಬದ್ಧತೆ. ಯಾರಾದರೂ ಸಿಟ್ಟಿನ ಮಾತು ಆಡಿಬಿಟ್ರೆ, ಚುಚ್ಚು ಮಾತು ಆಡಿಬಿಟ್ರೆ, ನಂಜು ಮಾತು ಆಡಿಬಿಟ್ರೆ ಆವಾಗ ನೋತ್ತರಂ ಪ್ರತಿಬದ್ಧತೆ. ರಾಮ ಉತ್ತರವೇ ಕೊಡ್ತಿರಲಿಲ್ಲ ಅಂತ. ಯಾಕೆಂದರೆ ಚುಚ್ಚು ಮಾತಿಗೆ ಪುನಃ ಅಂಥದ್ದೇ ಚುಚ್ಚು ಮಾತಿನಿಂದ ಉತ್ತರ ಕೊಟ್ಟರೆ ಬೆಳ್ಕೊಂಡು ಹೋಗುತ್ತೆ ಜಗಳ. ಅದಕ್ಕೆ ಯಾರಾದರೂ ಜಗಳ ಕಾಲಕ್ಕೆ ಅದಕ್ಕುವಂಥ ಮಾತಾಡಿದರೆ ಸೈಲೆಂಟ್ ಆಗಿಬಿಡುವಂತೆ ಕೃಷ್ಣ. ಮತ್ತೆ ರಾಮ ನೋತ್ತರಂ ಪ್ರತಿಬದ್ಧತೆ. ಈಗ ಯಾಕೋ ನಿಮ್ಮ ಮನಸ್ಸು ನೆಟ್ಟಗಿಲ್ಲ, ಮತ್ತೆ ಮಾತಾಡೋಣ, ಹೊರಟೋಗ್ಬಿಡು. ಮಾತಿಗೆ ಮಾತು ಬೆಳೀಲಿಕ್ಕೆ ಅವಕಾಶ ಕೊಡ್ತಿರ್ಲಿಲ್ಲ. ಅಂಥ ಒಂದು. ಆಮೇಲೆ ಶತ್ರುವಿನ ಮೇಲೂ ಕೂಡ ಸೌಜನ್ಯ, ಶತ್ರುವಿನ ಕುರಿತು ಕೂಡ ಮಹಾ ಸೌಜನ್ಯ. ಕೈಕೇಯಿ ಎಂಥ ಮಾರಿ ಹೆಂಗಸು ಅಂತಾನೆ ಲಕ್ಷ್ಮಣನಿಗೂ ಅವಳು ತಾಯಿ ಆಗ್ತಾಳೆ ಸಂಬಂಧದಲ್ಲಿ, ರಾಮನಿಗೂ ತಾಯಿ ಸಂಬಂಧದಲ್ಲಿ. ಹೆತ್ತ ತಾಯಿ ಅಲ್ಲ, ತಂದೆಯ ಹೆಂಡತಿ, ಆದ್ದರಿಂದ ತಾಯಿ. ಲಕ್ಷ್ಮಣ ಹೇಳ್ತಾನೆ, ಏನು ಕೆಟ್ಟ ಮಾರಿ ಆ ಹೆಂಗಸು. ಆ ಹೆಂಗಸು ಅದು ನಾರಿ ಅಲ್ಲ, ಅದು ಮಾರಿ. ಅದು ಬಂದು ನಮ್ಮ ರಘುವಂಶಕ್ಕೆ ಬಂದು ಮನೆತನವನ್ನು ಹಾಳು ಮಾಡಿದ್ಲು. ನಮ್ಮ ಅಪ್ಪ ತೀರಿಕೊಂಡ್ರು, ನೀನು ಕಾಡಿಗೆ ಹೋದಿ, ರಘುವಂಶವೇ ಕತ್ತಲು ಕವಿಯಿತು ಇಡೀ ರಘುವಂಶಕ್ಕೆ. ಇದಕ್ಕೆ ಕಾರಣ ಆ ಒಂದು ಕೆಟ್ಟ ಹೆಂಗಸು ನಮ್ಮ ಮನೆಗೆ ಬಂದದ್ದು ಅಂತ ತಾಯಿ ಬಗ್ಗೆ ಲಕ್ಷ್ಮಣ ಹೇಳ್ತಾನೆ. ಕಾಳರಾತ್ರಿ ಇವಾಗ ನಮ್ಮ ಮನೆಗೆ ಬಂದು ಸೇರಿಕೊಂಡ್ರು, ನಮ್ಮ ಅಪ್ಪನ ಕೈ ಹಿಡಿದು ನಮ್ಮ ಮನೆಗೆ ಅವಳು ಕಾಲಿಟ್ಟ ದಿವಸವೇ ರಘುವಂಶದ ಮನೆಗೆ ಬೆಂಕಿ ಬಿತ್ತು, ಅನಿಷ್ಟ. ಅದಕ್ಕೆ ರಾಮ ಹೇಳ್ತಾನೆ, ತಕ್ಷಣ ಅವನು ಹಾಗೆ ಮಾತಾಡೋದು ಕೂಡಲೇ, ಲಕ್ಷ್ಮಣ ಬೇರೆ ವಿಷಯ ಮಾತಾಡೋಣ, ನಿನಗೆ ಬೇಡ. ಕೈಕೇಯಿಯನ್ನ ಬೈದರೆ ಎಂದೂ ರಾಮ ಸಹಿಸಿಕೊಳ್ತಿರ್ಲಿಲ್ಲ. ಬೇರೆ ಯಾರ್ಯಾರು ಖುಷಿ ಆಗ್ತಿತ್ತಲ್ಲೋ, ನನ್ನನ್ನು ಕಾಡಿಗೆ ಕಳಿಸ್ತವಳು ನೋಡಿ ಬೈತಾರೆ, ಕರೆಕ್ಟು, ಒಳ್ಳೇದಾಯ್ತು, ಅದಾಗಬೇಕು ಅವಳಿಗೆ ಅಂತ ಕಾಣ್ತಿತ್ತು ನಮಗೆ. ಆದರೆ ಕೈಕೇಯಿಯನ್ನ ಲಕ್ಷ್ಮಣ ಬೈದರೆ ರಾಮ ತಕ್ಷಣ ಸಾಕು, ಆ ವಿಷಯ ಬೇಡ, ಬೇರೆ ಮಾತಾಡೋಣ. ಭರತ ತಾಯಿಯನ್ನ ಅವಾಚ್ಯವಾಗಿ ಬೈತಾನೆ. ಸಾತ್ವಂ ಅಗ್ನಿಂ ಪ್ರವಿಶವ ಸ್ವಯಂ ವಾ ವಿಷದಂಡ ಕಾಂ ಕಂಠೇ ಬಧಾನವ ರಜ್ಜುಂ ನಹ್ಯನ್ಯತ್ತೇ ಪರಾಯಣಂ. ಇದಕ್ಕಿಂತ ಉಗ್ರವಾಗಿ ಕೆಟ್ಟ ಮಾತನ್ನು ಯಾವನೇ ಆದರೂ ಮಗ ಆದವ ತಾಯಿಗೆ ಆಡಿದ್ದಾನೆ ಅಂತ ಅನ್ನೋದು ನನಗನ್ನಿಸುವುದಿಲ್ಲ. ಇದಕ್ಕಿಂತ ಜೋರಾಗಿ ತಾಯಿ ಹತ್ತಿರ ಮಾತಾಡಿದ ಮಗ ಇತಿಹಾಸ ನಮಗೆ ಎಲ್ಲೂ ಸಿಗೋಲ್ಲ. ಏನು ಹೇಳ್ತಾನೆ, ತಾಯಿ ಪಾಪ ಬಂದು, ಮಗ ನಿನಗೋಸ್ಕರ ನಾನು ಇಷ್ಟೆಲ್ಲ ಮಾಡಿದೆ, ನೀನು ರಾಜ ಆಗಬೇಕು ಅನ್ನೋದಕ್ಕೋಸ್ಕರ ರಾಮನನ್ನು ಕಾಡಿಗೆ ಕಳಿಸ್ಬೇಕಾಯ್ತು. ಅದು ಏನೋ ಎಲ್ಲ ಆಗಬಾರ್ದು ಆಗೋಯ್ತಪ್ಪ, ನೀನು ರಾಜ ಆಗಬೇಕು ಅನ್ನೋ ಆಸೆ ನನಗೇನು ದಶರಥ ಸಾಯಬೇಕು ಅಂತ ಇರಲಿಲ್ಲ. ಯಾವ ಹೆಣ್ಣಿಗಾದರೂ ತಾನು ವಿಧವೆ ಆಗಬೇಕು. ಆದರೆ ಏನು, ನೀನು ರಾಜ ಆಗಬೇಕು ಅನ್ನೋ ಆಸೆ ಈ ರೀತಿ ದುರಂತ ಕಾರಣ ಆಯಿತು. ಆದರೆ ತಪ್ಪು ತಿಳ್ಕೋಬೇಡ, ಇದರ ಹಿಂದೆ ಇರುವಂತಹ ಒಂದೇ ಒಂದು ಉದ್ದೇಶ, ನನ್ನ ಮಗ ರಾಜ ಆಗಬೇಕು ಅನ್ನೋ ಒಂದು ಒಳ್ಳೆ ಬುದ್ಧಿಯಿಂದ ನಾನು ಮಾಡಿದ್ದು, ನನ್ನ ಹತ್ರ ಏನೂ ದುರುದ್ದೇಶ ಇರಲಿಲ್ಲ ಅಂತ. ಮಾತಾಡಬೇಡ ನನ್ನ ಮುಂದೆ ಅಂದ. ನಿನ್ನ ಹತ್ರ ಮಾತಾಡುವುದಕ್ಕೆ ನಾಚಿಕೆ ಆಗತ್ತೆ, ನಿನ್ನನ್ನು ತಾಯಿ ಅಂತ ಕರೀಲಿಕ್ಕೆ ಹೇಸಿಗೆ ಆಗತ್ತೆ ನನಗೆ ಅಂದ. ಯಾಕಪ್ಪ, ಮಗನ ಹಿತಚಿಂತನೆ ಮಾಡಿದ ತಾಯಿಗೆ ಈ ರೀತಿಯ ಬಹುಮಾನ? ನೀನು
ನನ್ನ ಮಗ ರಾಜ ಆಗಬೇಕು. ಅದರ ಅರ್ಥ ಏನು? ಮಗ ರಾಜ ಆಗಬೇಕು, ನೀನು ರಾಜಮಾತೆಯಾಗಿ ಮೆರಿಬೇಕು. ನಿನ್ನ ಸ್ವಾರ್ಥಕ್ಕೋಸ್ಕರ ನಾನು ಸಮಾಜದಲ್ಲಿ ತಲೆ ಎತ್ತದಂತೆ ಮಾಡಿದಿ, ನನ್ನ ಅಪ್ಪ ಸಾಯುವಂತೆ ಮಾಡಿದಿ, ನನ್ನ ಅಣ್ಣ ಕಾಡಿಗೆ ಹೋಗುವಂತೆ ಮಾಡಿದಿ. ನಿನ್ನಂಥ ಕೆಟ್ಟ ಹೆಂಗಸು ಇರಬಾರದು ಎಲ್ಲಿಯೂ ಕೂಡ. ಅವನ ತಾಯಿಗೆ ಹೇಳಿದ ಮಾತಿದು, ನಿನ್ನಂಥ ಕೆಟ್ಟ ಹೆಂಗಸು ಇರಬಾರದು. ಮತ್ತೆ ಇಲ್ಲಿ ಇಲ್ಲದೆ ನನ್ನ ಮಗನ ಊರು ಅಂತ ನಾ ಅಯೋಧ್ಯೆ, ನೀನು ರಾಜ. ಭರತ ನೀನು ಆಸೆ ಪಟ್ಟದ್ದು ಭರತ ರಾಜ ಆಗಬೇಕು ಅಂತಲ್ವಾ? ಭರತ ಆಳುವ ದೇಶದಲ್ಲಿ ಕೈಕೇಯಿ ಅಂತ ಕೆಟ್ಟ ಹೆಣ್ಣಿಗೆ ಸ್ಥಾನ ಇಲ್ಲ ಅಂದ. ಹೊರಟು ಹೋಗೋ ಇಲ್ಲಿಂದ. ಎಲ್ಲಿ ಹೋಗ್ಬೇಕಪ್ಪ? ಎಲ್ಲಿ ಹೋಗ್ಬೇಕು ಅಂದ್ರೆ ಎಲ್ಲಿ ಬೇಕಾದ್ರೆ ಅಲ್ಲಿಗೆ. ಎಲ್ಲಿ ನಿನ್ನ ಯಾರು ಕೇಳೋರಿಲ್ಲ, ಮೂಸೋರಿಲ್ಲ, ಸಾಹಿತ್ಯ ವ್ಯವಸ್ಥೆ ಮಾಡ್ತೀನಿ. ಕಂಠೇ ಬಧಾನವ ಸ್ವಯಂವಾ ವಿಷಯ ಏನು? ಒಂದೋ ನಿನಗೆ ಅಗ್ನಿ ಪ್ರವೇಶ ಮಾಡ್ತೀಯಾ, ಬೆಂಕಿ ಚಿತೆ ಮಾಡಿಕೊಡ್ತೇನೆ. ಹಗ್ಗ ತಗೋತೀಯಾ, ಕಂಠೇ ಬಧಾನವ ರಜ್ಜು ಹಗ್ಗ ತರಿಸಿಕೊಡ್ತೇನೆ. ನಿನ್ನಂಥ ಹೆಣ್ಣು ಬದುಕಿರಬಾರ್ದು, ನಾಚಿಗೆಗೇಡು. ನೀನು ಹಗ್ಗ ತಗೋತೀಯಾರ ಹಗ್ಗ ತಂದು ಕೊಡ್ತೇನೆ, ಬೆಂಕಿ ಹಾರ್ತಿಂದ್ರೆ ಬೆಂಕಿ. ಬದುಕಬೇಕು ಅಂತ ಆಸೆ ಉಂಟೋ? ಭರತನ ರಾಜ್ಯದಲ್ಲಿ ನಿನ್ನಂಥ ಕೆಟ್ಟ ಹೆಂಗಸು ಇರಬಾರದು. ಮತ್ತೆ ಎಲ್ಲಿ ಹೋಗ್ಬೇಕಪ್ಪ? ನಿನ್ನನ್ನು ಪ್ರೀತಿಯಿಂದ ನೋಡೋ ಒಬ್ಬ ಇದ್ದಾನೆ, ಅಲ್ಲಿ ಹೋಗು. ಯಾರು? ರಾಮಚಂದ್ರ. ನಿನ್ನನ್ನು ಕ್ಷಮಿಸಿ ತಾಯಿ ಬಾ ಅಂತ ಹೇಳಿ ಪ್ರೀತಿಯಿಂದ ಸಾಕೋ ಒಬ್ಬ ಇದ್ದಾನೆ. ಯಾರನ್ನ ನೀನು ಕಾಡಿ ಕಳಿಸಿದೆಯೋ ಆ ರಾಮ ನಿನ್ನನ್ನು ಪ್ರೀತಿಸಿ ಸಾಕ್ತಾನೆ. ಹೋಗು, ದಂಡಕೆಗೆ ಹೋಗು, ರಾಮನೊಟ್ಟಿಗೆ ಕಾಡಿನಲ್ಲಿರು, ಇಲ್ಲಿರೋದು ಬೇಡ. ಅಂಥ ಕೆಟ್ಟ ಮಾತಾಡಿದವ ಕೊನೆಗೆ ಆ ತಾಯಿಯ ಜೊತೆಗೆ ಬದಲಾದ. ಯಾಕೆ? ಭರತ ಹೋದ ರಾಮನ ಹತ್ರ ಹೋಗಿ ಪಾದುಕೆ ಕೊಡು. ನಾನು ಪಾದುಕೆ ಕೊಡಬೇಕಾಗಿದ್ರೆ ನನಗೊಂದು ಮಾತು ಕೊಡಬೇಕು. ರಾಮ, ಏನು ಮಾತು? ಆಯ್ತು ರಾಮ, ನೀನು ಹೇಳಿದಾಗ ಕೇಳ್ತೇನೆ. ಯಾವ ಕಾಲಕ್ಕೂ, ಯಾಕಂದ್ರೆ ಇನ್ನು 14 ವರ್ಷ ನಾನು ಬರೋಲ್ಲ, ಯಾವ ಕಾಲಕ್ಕೂ ನನ್ನ ಪರೋಕ್ಷದಲ್ಲಿ ನಿನ್ನ ತಾಯಿಯನ್ನ ಟೀಕೆ ಮಾಡಬೇಡ. ಮಾತು ಕೊಡು, ಕೈಕೇಯಿಯನ್ನ ನಿಂದಿಸುವುದಿಲ್ಲ, ಹಂಗಿಸುವುದಿಲ್ಲ ಅಂತ ಮಾತು ಕೊಟ್ರೆ ಪಾದುಕೆ ಕೊಡ್ತೇನೆ. ಇದ್ರ ಕೊಡೋಲ್ಲ. ಇದು ಅಂದ್ರೆ ದ್ವೇಷ ಮಾಡುವವರಲ್ಲೂ ಕೂಡ ಒಂಥರ ಮುಜುಗರ, ದಾಕ್ಷಿಣ್ಯ. ಅವರಿಗೂ ನೋವಾಗಬಾರ್ದು, ನಮ್ಮನ್ನು ನೋಯಿಸಿದವರಿಗೂ ನೋವಾಗಬಾರದು. ರಾವಣನ ಮೇಲೆ ಕೂಡ ದ್ವೇಷ ಇರಲಿಲ್ಲ ರಾಮನಿಗೆ. ರಾವಣನ ಮೇಲೆ ಕೂಡ ಸಾಫ್ಟ್ ಕಾರ್ನರ್, ದಾಕ್ಷಿಣ್ಯ ಅಂದ್ರೆ ಸಾಫ್ಟ್ ಕಾರ್ನರ್ ಅಂತ. ಅವ್ರ ಬಗ್ಗೆ ಅಯ್ಯೋ ಪಾಪ, ತಪ್ಪು ಮಾಡ್ತಾರೆ. ಯಾರು ತಪ್ಪು ಮಾಡೋಲ್ಲ? ಮನುಷ್ಯರಾದವರೆಲ್ಲರೂ ತಪ್ಪು ಮಾಡ್ತಾರೆ, ರಾವಣ ಮಾತ್ರ ತಪ್ಪು ಮಾಡೋದಾ? ಹೀಗೆ ಮಾತಾಡಿದವ ರಾಮ. ನಾವು ಇನ್ನೊಬ್ಬರ ತಪ್ಪನ್ನೇ ಹೈಲೈಟ್ ಮಾಡಿ ಮಾತಾಡ್ತೇವೆ. ಯಾರು ತಪ್ಪು ಮಾಡೋಲ್ಲ? ಎಲ್ಲರೂ ತಪ್ಪು ಮಾಡ್ತಾರೆ. ಆದರೆ ಇನ್ನೊಬ್ಬರ ತಪ್ಪನ್ನ ಹೆಕ್ಕೋದಲ್ಲಪ್ಪ, ಒಳ್ಳೆತನ ಗುರುತಿಸಿ ಸಂತೋಷ ಪಡಬೇಕು. ಹೀಗೆ ರಾವಣನ ಬಗ್ಗೆ ಹೇಳಿದವ ರಾಮ. ಇದೇ ದಾಕ್ಷಿಣ್ಯ ಅಂದರೆ. ಎಲ್ಲರ ಬಗ್ಗೆಯೂ ಸಾಫ್ಟ್ ಕಾರ್ನರು. ಆದರೆ ಅದು ಅಸಹಾಯಕತೆಯಿಂದ ಬಂದದ್ದಲ್ಲ, ಮಹಾಸಮರ್ಥ. ದಕ್ಷಿಣ, ಅದಕ್ಕೆ ಆ ದಾಕ್ಷಿಣ್ಯದಿಂದ ಬಂದಂಥ ದೊಡ್ಡ ಭಗವಂತನ ದೊಡ್ಡ ಗುಣ ಏನು ಗೊತ್ತುಂಟ? ಅವನು ಕ್ರೂರ ಅಲ್ಲ ಅಂತ ಅಷ್ಟೇ ಅಲ್ಲ, ಅವನು ಕ್ಷಮಿಣಾಂ ವರಹ ಅಂದ್ರು. ಕ್ಷಮ ಅಂದ್ರೆ ಇನ್ನೊಬ್ಬರು ಮಾಡಿದ ತಪ್ಪನ್ನ ಮನ್ನಿಸುವುದು. ಇನ್ನೊಬ್ಬರು ಮಾಡಿದ ಅಪರಾಧವನ್ನು ಮನ್ನಿಸುವುದರಲ್ಲಿ ಭಗವಂತನಿಗೆ ಸಾಟಿಯಾದವ ಇನ್ನೊಬ್ಬ ಇಲ್ಲ. ಯಾಕೆಂದ್ರೆ ಅವನು ಕ್ಷಮಿ ಅಲ್ಲದೆ ಇರ್ತಿದ್ರೆ ನಾವು ಮಾಡಿದ ಪಾಪಕ್ಕೆ ಪರಿಹಾರವೇ ಇರ್ತಿರ್ಲಿಲ್ಲ. ನಾವು ಎಷ್ಟೋ ಇದನ್ನ ಭೂಯಿಷ್ಠಾಂತೆ ನಮ ಮುಕ್ತಿಂ ವಿಧೇಮಾಯುಯೋಧ್ಯಸ್ಮಜ್ಜುಹುರಾಣಮೇನೋ. ನಾವು ಪ್ರತಿ ಜನ್ಮದಲ್ಲಿ ಪಾಪಗಳ ಹೊರೆಯನ್ನ ತಲೆ ಮೇಲೆ ಹೊತ್ಕೊಂಡೇ ಬರ್ತೇವೆ. ಪ್ರತಿ ಜನ್ಮದಲ್ಲೂ ಅದು ಆ್ಯಡ್ ಆಗ್ತಾನೆ ಹೋಗುದು, ಮೈನಸ್ ಆಗುವುದೇ ಇಲ್ಲ. ಪಾಪದ ಹೊರೆ ಇನ್ನೊಂದು ಜನ್ಮ ಮತ್ತಷ್ಟು, ಮತ್ತೊಂದು ಮತ್ತಷ್ಟು
ಹೊರೆ ಜಾಸ್ತಿ ಆಯಿತು, ಹೊರೆ ದೊಡ್ಡದಾಗಿ ನಾವು ಕುಗ್ಗುತ್ತಾ ಹೋದೆವು, ನಾವು ಕುಸಿತಾ ಹೋದೆವು, ಕೊನೆಗೆ ನಾವೇ ಕಾಣಿಸೋದಿಲ್ಲ, ಬರೀ ಹೊರೆ ಮಾತ್ರ. ಅದನ್ನು ಕೆಳಗಿಡಬೇಕಾಗಿದ್ದರೆ ನಮಗೆ ಅದನ್ನು ಎತ್ತುವ ತ್ರಾಣ ಇಲ್ಲ, ಅಷ್ಟು ಕುಸಿದು ಬಿಟ್ಟಿದ್ದೇವೆ ನಾವು. ಅಂಥ ನಾವು ತೆಗೆದು ಕೆಳಕ್ಕೆ ಇಳಿಸಲಾರದ ಪಾಪದ ಹೊರೆಯನ್ನ ಭಗವಂತ ಅಂತ ಅನನ್ಯವಾಗಿ ಒಮ್ಮೆ ಒಂದು ಗಟ್ಟಿಯಾಗಿ ಕೂಗಿದರೆ ಆ ಇಡೀ ಹೊರೆಯನ್ನ ಕಳಚಿ ನಮ್ಮನ್ನು ಉದ್ಧಾರ ಮಾಡತಕ್ಕಂಥವನ ಕ್ಷಮೆ ಉಂಟಲ್ಲ, ಅವನು ಕ್ಷಮಾಶೀಲ ಅಲ್ಲದೆ ಇರ್ತಿದ್ರೆ, ನಿಮ್ಮ ಪಾಪ ಎಲ್ಲ ಖಾಲಿ ಆದ್ಮೇಲೆ ನಾನು ಉದ್ಧಾರ ಮಾಡ್ಲಿಕ್ಕೆ ಬರ್ತೇನೆ ಅಂದ್ರೆ ಯಾವತ್ತೂ ಆಗ್ತಿರ್ಲಿಲ್ಲ. ಅವನು ನಾವು ಎಲ್ಲ ಮಾಡಿದ ಪಾಪಗಳನ್ನು ಮೈನಸ್ ಮಾಡಿ ನಮ್ಮನ್ನು ಮೇಲಕ್ಕೆ ಎತ್ತಿದ ಆ ಕಾರುಣ್ಯವನ್ನು ಯೋಚನೆ ಮಾಡು. ಅವನನ್ನು ಅಕ್ರೂರ, ಅವನು ಕ್ರೂರ ಅಂತೀಯೇನೋ. ಕ್ಷಮಿಣಾಂಬರ, ಎಂಥ ತಪ್ಪು ಮಾಡಿದರೂ ಕ್ಷಮಿಸುವ ಮಹಾ ಕ್ಷಮಾಶೀಲ, ಸಹನಶೀಲ. ವಿದ್ವತ್ತಮಃ ವೀತಭಯ ಪುಣ್ಯಶ್ರವಣ ಕೀರ್ತನ. ಯಾಕೆ